ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಅದರ್ ವಿಡಿಯೋ. ಫ್ರೆಂಡ್ಸ್, SIR ಬಗ್ಗೆ, ಅದರಲ್ಲೂ ಎಸ್ಪೆಷಲಿ SIRನ ಇನ್ಫಾರ್ಮೇಷನ್ ಫಾರ್ಮ್ ಬಗ್ಗೆ ನಾವು ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಈಗ ಅತಿ ಮುಖ್ಯವಾದ ಮಾಹಿತಿ ಏನಂದ್ರೆ, ನೀವು ನಿಮ್ಮ SIR ಇನ್ಫಾರ್ಮೇಷನ್ ಫಾರ್ಮ್ ಅನ್ನ BLOಗೆ ಸಬ್ಮಿಟ್ ಮಾಡಿದ್ದೀರಾ. ಈಗ BLO ಲೆವೆಲ್ ಇಂದ ಅದು ಅಪ್ರೂವ್ ಆಗಿದೆ ಇಲ್ಲ, ಅಥವಾ ನಿಮ್ಮ ಅರ್ಜಿ ಸ್ಥಿತಿ ಏನಿದೆ, ನಿಮ್ಮ ಇನ್ಫಾರ್ಮೇಷನ್ ಫಾರ್ಮಿನ ಅಂದ್ರೆ ನಿಮ್ಮ ಗಣತಿ ಫಾರ್ಮಿನ ಒಂದು ಸ್ಥಿತಿ ಏನಿದೆ, ಸ್ಟೇಟಸ್ ಏನಿದೆ, ಅದು ಯಾವ ತರ ಚೆಕ್ ಮಾಡಬೇಕು ಅಂದ್ರೆ, BLO ನಿಮ್ಮ ಇನ್ಫಾರ್ಮೇಷನ್ ಫಾರ್ಮ್ ಅನ್ನ ಆನ್ಲೈನ್ ಮೂಲಕ ಸಬ್ಮಿಟ್ ಮಾಡಿದಾರೋ ಇಲ್ಲ ಅಂತ ಯಾವ ತರ ನೋಡ್ಬೇಕಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಸ್ನೇಹಿತರೆ, ನಿಮ್ಮ SIR ಇನ್ಫಾರ್ಮೇಷನ್ ಫಾರ್ಮ್ ನ ಒಂದು ಸ್ಥಿತಿಯನ್ನು ನೋಡಕ್ಕೆ ಅಂದ್ರೆ ಸ್ಟೇಟಸ್ ಚೆಕ್ ಮಾಡಕ್ಕೆ ಮೊದಲಿಗೆ ನೀವು ಯಾವ್ದಾದ್ರು ಒಂದು ವೆಬ್ಸೈಟ್ ಅಲ್ಲಿ ವೋಟರ್ EC ಅಂತ ಟೈಪ್ ಮಾಡಿ, ಅಲ್ಲಿ ವೋಟರ್ ಅಂತ ಒಂದು ಲಿಂಕ್ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡಿ. ಮತ್ತೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ, ಅಲ್ಲಿ ನೀವು ಫಿಲ್ ಇನ್ಫಾರ್ಮೇಷನ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ನೀವು ಯಾವ ಮೊಬೈಲ್ ಅನ್ನ ಯೂಸ್ ಮಾಡ್ತಿದ್ದಾರೋ ಅದನ್ನ ನಂಬರ್ ಅನ್ನ ಇಲ್ಲಿ ನೀವು ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಆದ್ಮೇಲೆ ಕೆಳಗೆ ಕ್ಯಾಪ್ಚಾ ಇದೆ, ಸೆಕ್ಯೂರಿಟಿ ಪಿನ್, ಅದನ್ನ ನೀವು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಕೆಳಗೆ ನೀವು ನೋಡಬಹುದು ರಿಕ್ವೆಸ್ಟ್ OTP ಅಂತ ಒಂದು ಆಪ್ಷನ್ ಇರುತ್ತೆ. ಆ ರಿಕ್ವೆಸ್ಟ್ OTP ಆಪ್ಷನ್ ನೀವು ಕ್ಲಿಕ್ ಮಾಡಬೇಕು. ಹಾಗಾಗಿ ನಿಮ್ಮ ಒಂದು ಮೊಬೈಲಿಗೆ OTP ಬರುತ್ತೆ. ಆ OTP ಅನ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. OTP ಅನ್ನ ಎಂಟರ್ ಮಾಡಿ ವೆರಿಫೈ ಅಂಡ್ ಲಾಗಿನ್ ಕೊಟ್ಟಾಗ ಇನ್ನೊಂದು ಹೊಸ ಇಂಟರ್ಫೇಸ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಆ ಇಂಟರ್ಫೇಸ್ ಅಲ್ಲಿ ಮೊದಲಿಗೆ ನೀವು ನಿಮ್ಮ ರಾಜ್ಯ ಅಂದ್ರೆ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಷನ್ ಮಾಡಬೇಕಾಗುತ್ತೆ. ಈಗ ನನ್ನ ಸ್ಟೇಟ್ ಕರ್ನಾಟಕ, ನಾನು ಕರ್ನಾಟಕ ಸೆಲೆಕ್ಷನ್ ಮಾಡಿದ್ದೇನೆ. ನಂತರ ಕೆಳಗೆ ಎಪಿಕ್ ನಂಬರ್, ನಿಮ್ಮ ವೋಟರ್ ID 2026ರ ವೋಟರ್ ID ಕಾರ್ಡ್ ನಂಬರ್ ಏನಿದೆ ಅದನ್ನ ನಾವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲದ್ರೆ ನಿಮ್ಮ ಇನ್ಫಾರ್ಮೇಷನ್ ಫಾರ್ಮ್ ಅಲ್ಲಿ ಮೇಲೆ ಮೂಲೆಗೆ ಲೆಫ್ಟ್ ಸೈಡ್ ನಿಮ್ಮ ನಂಬರ್ ಇರುತ್ತೆ, ಅದು ಅಥವಾ ನಿಮ್ಮ 2026ರ ಒಂದು ID ಕಾರ್ಡ್ ನಂಬರ್ ಇಲ್ಲ ಇಲ್ಲಿ ಎಂಟರ್ ಮಾಡಿ ಸರ್ಚ್ ಅಂತ ಕೊಡಿ. ಸರ್ಚ್ ಕೊಟ್ಟ ನಂತರ ಇಲ್ಲಿ ಡೀಟೇಲ್ಸ್ ಬರುತ್ತೆ. ಯುವರ್ ಫಾರ್ಮ್ ಹ್ಯಾಸ್ ಆಲ್ರೆಡಿ ಬೀನ್ ಸಬ್ಮಿಟೆಡ್, ಫಾರ್ ಮೋರ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಯುವರ್ BLO. ಅಂದ್ರೆ ನಿಮ್ಮ ಫಾರ್ಮ್ ಸಬ್ಮಿಟ್ ಆಗಿದೆ, ಮೋರ್ ಡೀಟೇಲ್ಸ್ಗೆ ನಿಮ್ಮ BLOಸ್ ಗಡಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಈ ತರ ಬರುತ್ತೆ. ಈ ತರ ಬಂದ್ರೆ ನೀವು ಸೇಫರ್ ಸೈಡ್ ಇದ್ದೀರಾ. ಇದನ್ನ ಬಿಟ್ಟು ಬೇರೆ ಯಾವ ತರ ಬಂದರೂ ಸಹ ನೀವು ನಿಮ್ಮ BLOಗೆ ಕಾಂಟ್ಯಾಕ್ಟ್ ಮಾಡಿ ಅದೇನ್ ಪ್ರಾಬ್ಲಮ್ ಅಂತ ನೀವು BLOಗೆ ವಿಚಾರಿಸಿ. ಈ ತರ ಬಂದ್ಬಿಟ್ರೆ ನೀವು ಸೇಫ್ ಆಗಿರ್ತೀರಾ. ನಿಮ್ಮ ಫಾರ್ಮ್ ಏನಿದೆ BLO ಸಬ್ಮಿಟ್ ಮಾಡಿದಾರೆ ಅಂತ ಅರ್ಥ. ಸೊ ಫ್ರೆಂಡ್ಸ್, ಈ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತ ಆದ್ರೆ ಬೇರೆಯವರಿಗೆ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್, ಸ್ಟೇ ಬ್ಲೆಸ್ಡ್ ಆಲ್ವೇಸ್.